ಸೀತಾ ನದಿ ನೇಚರ್ ಹೋಮ್ ಸ್ಟೇ. ಕರ್ನಾಟಕ ಸರ್ಕಾರದ ಗೌರ್ಮೆಂಟಿಂದ ಜಂಗಲ್ ಲಾಡ್ಜ್ ಅಂತ ಏನಿದೆ ಅವರ ಅಂಡರಲ್ಲಿ ಬರುತ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಏನಂದರೆ ಇದು ಕೆಲವು ಇನ್ಫಾರ್ಮೇಷನ್ ಹುಡುಕ್ತಾ ಹೋದರೆ ಕೆಲವು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಇವತ್ತು ಇಲ್ಲಿ ನಿನ್ನೆ ತುಂಬ ಮಳೆ ಬಂತು, ಹಾಗಾಗಿ ಕರೆಂಟ್ ಇಲ್ಲ. ಸೊ ಫ್ಯಾಮಿಲಿ ಇರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಭಯ. ಜನ್ರೇಟ್ರ್ ಕೂಡ ಇದೆ. ಪಕ್ಷಿ ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ಬಿಟ್ಟರೆ ಬೇರೆ ಏನು ಸದ್ದು ಕೇಳಲ್ಲ. ಇಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ, ಕನ್ಫ್ಯೂಷನ್ ಇದೆ. ಹಾಗಾಗಿ ಇದು ಹಾಕೋದಕ್ಕೆ ಅಂತ ಹೊರಟಾಗ ಸಿಕ್ಕಂಥದ್ದು. ಇದು ಬಾಜ್ಪೆ ಉಡುಪಿ ಇಲ್ಲಿ ಇರೋವಂಥದ್ದು ಸೀತಾ ನದಿ ಅಂತಲೇ. ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೀ ಆಗಿದೆ, ದಯವಿಟ್ಟು ಹಾಗೆ ಇಡಿ. ಮಕ್ಕಳಿಗೆ ಬಂದರೆ ಆಟ ಆಡಲಿಕ್ಕೆ ಅಂಥೇಳಿ ಆಟದ್ದೆಲ್ಲ ಮಾಡಿದ್ದಾರೆ. ತುಂಬ ಚೆಂದ ಇದೆ. ಪಕ್ಷಿ ಹುಳದ ಸೌಂಡು, ಪ್ರಕೃತಿಯನ್ನು ನಿಜವಾದ ಸ್ವರ್ಗ ಯಾರು ಅನುಭವಿಸ್ಲಿಕ್ಕೆ ಇಷ್ಟ ಇದೆ ಅವರಿಗೆ ಹೇಳಿ ಮಾಡಿಸಿದ್ದು. ಮೇಯ್ನ್ ರೋಡ್, ಓನ್ ವೆಹಿಕಲ್ ಇರಲೇಬೇಕು ಅಂತಿಲ್ಲ. ಮೇಯ್ನ್ ರೋಡಿಂದ ಜಸ್ಟ್ ವಾಕಬಲ್ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ಬಸ್ಸಲ್ಲಿ ಬಂದು ನಿಸರ್ಗ ಅಂತ ಹೇಳಿದ್ರೆ ನಿಲ್ಲಿಸ್ತಾರೆ. ಶಿವಮೊಗ್ಗದಿಂದ ಬರ್ತಾರೆ. ಇವರು ರಮೇಶ್ ಅನ್ನೋರು, ಇವರೇ ಎಲ್ಲ ಚೆಫ್. ಅಡುಗೆ ಎಲ್ಲ ತುಂಬ ಚೆಂದ ಉಂಟು. ಇದು ಸೀತಾ ನದಿ ಹರ್ಪೆಟೋ ಕ್ಯಾಂಪ್ ಅಂತ ಮಾಡಿದ್ದಾರೆ. ಯಾವುದ್ರಲ್ಲೂ ಕೂಡ ಕ್ವಾಲಿಟಿ ಇಲ್ಲ. ಇದು ಸಫಾರಿ ಇಲ್ಲ ಇಲ್ಲಿ, ಅದು ಜಸ್ಟ್ ಇವರು ಡಿಪಾರ್ಟ್ಮೆಂಟಿಗೋಸ್ಕರ ಮಾಡಿರೋವಂಥ ವೆಹಿಕಲ್ಲು. ಇಲ್ಲೇನಿದೆ, ಇಲ್ಲಿ ಡಿಪಾರ್ಟ್ಮೆಂಟಿಂದ ಇದೆ. ಇದಕ್ಕೆ ಬುಕ್ಕಿಂಗ್ ಆನ್ಲೈನಲ್ಲೇ ಮಾಡಬೇಕು. ಇಲ್ಲ ಅಂದರೂ ಕೂಡ ಅವ್ರಿಗೆ ಫೋನ್ ಮಾಡಿದ್ರೆ ಕೊಡ್ತಾರೆ. ಇಂಟರ್ನೆಟ್ಟಲ್ಲಿ ಆ ಇನ್ಫಾರ್ಮೇಷನ್ ಸ್ವಲ್ಪ ಸಿಗ್ತಾ ಇಲ್ಲ. ಕನ್ಫ್ಯೂಷನ್ ಬೇಡ. ಇದು 2700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬರಿಗೆ ಆಟ ಆಡಲಿಕ್ಕೆ. ತುಂಬ ಚೆನ್ನಾಗಿದೆ. ಇದು ಹೆಸರೇ ಸೀತಾ ನದಿ ನೇಚರ್ ಕ್ಯಾಂಪ್ ಅಂತ. ಜಂಗಲ್ ಲಾಡ್ಜ್ ಅನ್ನೋದು ಒಂದು ಗ್ರೂಪ್ ಕಮ್ಯುನಿಟಿ, ಅದು ಫಾರೆಸ್ಟ್ ಆಫೀಸಿಂದ ಮಾಡಿರೋವಂಥದ್ದು. ನದಿ ಇದೆ. ಊಟ ಅಂತೂ ತುಂಬ ಸೂಪರಾಗಿರುತ್ತೆ. ವೆಜಿಟೇರಿಯನ್ಸ್, ನಾನ್ ವೆಜ್ ಎಲ್ಲರಿಗೂ ಕೂಡ ಎಲ್ಲಿ ಹೇಳಿ ಮಾಡಿಸಿದ ಊಟ. ಕುಡುಕರು ಮಾತ್ರ ಬರಬೇಡಿ ದಯವಿಟ್ಟು. ಕುಡುಕರು ಬಂದು ಹಾಳು ಮಾಡಬೇಡಿ. ಇಲ್ಲಿ ಕಾಡು ಹಾವುಗಿವು ಅಂತೇಳಿ ದಾರಿ ಕ್ಲೀನ್ ಮಾಡಿದ್ದಾರೆ. ಇದು ಮಕ್ಕಳಿಗೆ ಆಟ ಆಡಲಿಕ್ಕೆ. ಮಂಗಗಳು ತುಂಬ ಇರುತ್ತೆ, ಇವಾಗಿಲ್ಲ. ಕೂತ್ಕೊಳ್ಳಲಿಕ್ಕೆ ಇದಿಲ್ಲಿ ಊಟದ ಹಾಲು. ನಾನು ರೂಮ್ಗಳನ್ನ ತೋರಿಸಿಲ್ಲ. ಇವರು ಪ್ರಭಾತ್ ಅಂತೇಳಿ. ಇಲ್ಲಿ ಫ್ಯಾನ್ ಬೇಕು, ಆದರೆ ತುಂಬ ಅವಶ್ಯಕತೆ ಇಲ್ಲ. ಇದು ಉಳಿಲಿಕ್ಕೆ ಒಂದೊಂದು ಮನೆಗಳು. ಇದೆಲ್ಲ ನಮಗೆ ಬೇರೆ ಕೊಡ್ತಾರೆ. ಕೇಳಿಸ್ತಾ ಇರೋ ಸದ್ದು ಕೇವಲ ಇದು ಮಾತ್ರ. ಯಾವುದು ಪಕ್ಷಿಗಳು, ಹುಳಗಳು. ರಾತ್ರಿ ಪೂರ್ತಿ ಇಷ್ಟೇ. ನಿಮಗೆ ಪ್ರಕೃತಿ ಆಗಲ್ಲ ಅಂದವರು ಬರಬೇಡಿ. ಪ್ರಕೃತಿ ಹಾಳು ಮಾಡಬೇಕನ್ನೋರು ಬರಬೇಡಿ. ಉಳಿಸ್ಬೇಕು, ಇಷ್ಟಪಡಬೇಕು ಅನ್ನೋರು ಬನ್ನಿ. ರೂಮ್ಸ್ ಎಲ್ಲ ಆ ಕಡೆ ಇದೆ, ಹೋಗ್ತಾ ಇದ್ದೀನಿ. ಟ್ರೆಕ್ಕಿಂಗ್ ಅಂತ ಇತ್ತು, ಅದು ಮೇ ಬಿ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಟ್ರೆಕ್ಕಿಂಗ್ ಅಂತ ಬೆಳಿಗ್ಗೆನೇ ಕರ್ಕೊಂಡು ಹೋಗ್ತಾರೆ. ಇದು ಒಂದೊಂದು ರೂಮ್ಗಳು. ಇದೆಲ್ಲ 2700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬರಿಗೆ. ಆದರೆ ದುಡ್ಡು ಜಾಸ್ತಿ ಅಂತ ಅನಿಸುತ್ತೆ, ನಾನು ಹಾಗೆ ಅಂದ್ಕೊಂಡೆ. ಆದರೆ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಯಾವುದೇ ರೀತಿ ಅವರಿಗೆ ಇವರಿಗೆ ಕೊಡೋ ಅವಶ್ಯಕತೆ, ಲಂಚ ಏನೂ ಇಲ್ಲ. ಅಫಿಷಿಯಲಿ ಬುಕ್ ಮಾಡಿ. ಕೆಲವು ಕಿರಿಕಿರಿ ಅಂದರೆ ಕೆಲವೊಮ್ಮೆ ರಾಜಕಾರಣಿಗಳು, IFS ಆಫೀಸರ್ಸು ಅವರು ಬುಕ್ ಮಾಡಿರ್ತಾರೆ, ಆವಾಗ ಇದಾಗುತ್ತೆ ಅಷ್ಟೇ. ಈಗ ನಾಳೆ ಕರ್ನಾಟಕ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅನ್ನೋರು ಬರ್ತಾಯಿದ್ರಂತೆ. ಅವ್ರು ಬಂದಾಗ ಸ್ವಲ್ಪ ಹೊತ್ತು. ಬಟ್ ಉಳಿಕೆ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಯಾವುದೂ ಇಲ್ಲ. ಅದಕ್ಕೆ ಅಂತ ವೈಫೈ ಫೆಸಿಲಿಟಿ ಮಾಡಿದ್ದಾರೆ. ವೈಫೈ ಕನೆಕ್ಟ್ ಮಾಡ್ಕೊಳ್ಳೋದು, ಮೊಬೈಲ್ನಲ್ಲಿ ವೈಫೈ ಕಾಲಿಂಗ್ ಆನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಚಾಲು ಆಗುತ್ತೆ. ಹಳೆ ಫೋನ್ ಇದ್ದರೆ ಕಷ್ಟ ಆಗುತ್ತೆ. ಇದಕ್ಕೆ ನಾವಿರುವಂಥ ಮನೆ, ಇದು ಮನೆ. ಇದು 2300 ಬೀಳುತ್ತೆ. ಟೆಂಟ್ ಹೌಸ್ ಅಂತ ಕರೀತಾರೆ. ಏನಿಲ್ಲ, ಟೆಂಟ್ ಟೈಪ್ ಇರುತ್ತೆ, ಮೇಲ್ಗಡೆ ಶೀಟ್ ಇರುತ್ತೆ. ಟೆಂಟ್ ಫೀಲ್ ಬೇಕು ಅನ್ನೋರಿಗೆ. ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾ ಇರೋ ಮನೆ ತೋರಿಸ್ಬಲ್ಲೆ, ಬೇರೆಯವ್ರದ್ದನ್ನು ತೋರಿಸ್ಲಿಕ್ಕಾಗಲ್ಲ. ಪಕ್ಕದ್ದು ಟೆಂಟ್ ಹೌಸ್ ಒಂದು. ಇದು ನಾನ್ AC ಕಾಟೇಜ್. ನನಗೆ AC ಬೇಡ, ಹಾಗಾಗಿ ಪಕ್ಕದ್ದು AC. ಎರಡಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಎರಡೂ ವುಡ್ ಹೌಸೆ. ಮನೆ ಹತ್ರ ಈ ಥರ ಇದೆ, ವುಡ್ ಹೌಸೆ. ಆದರೆ ಏನಪ್ಪ ಅಂದರೆ ಇಲ್ಲಿ ಒಳಗಡೆ ಫುಲ್ ತಣ್ಣಗಿರುತ್ತೆ. ಇಲ್ಲಿ ವುಡ್ ಅಂದರೆ ಪೂರ್ತಿ ಮರದಲ್ಲಿರುತ್ತೆ. ಹಿಂಗೆ ಮರದ ಹೌಸು. ಬೆಡ್ ಇದೆ ಮಕ್ಕಳಿಗೆ.
ಎಲ್ಲದೂ ಫೆಸಿಲಿಟಿ ಕೊಡ್ತಾರೆ. ಔಷಧಿ ಹುಷಾರಿಲ್ಲ ಅಂದರೆ ಎಮರ್ಜೆನ್ಸಿಗೆ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ಕಂಪ್ಲೀಟ್ ಕಾಫಿ ಟೀಯಿಂದ ಹಿಡಿದು ಫೆಸಿಲಿಟಿ ಎಲ್ಲ, ಬಾತ್ರೂಮಿಂದ ಹಿಡಿದು ಪ್ರತಿಯೊಂದು ಗೀಝರಿಂದ ಹಿಡಿದು ಯಾವುದೂ ಕೂಡ ತೊಂದರೆ ಇಲ್ಲ. ಹಣ ಹೆಚ್ಚು ಅನ್ನೋದು ಸ್ವಲ್ಪ ಬಿಟ್ಟರೆ ನೋಡಿ ಪಕ್ಷಿ ನೀ ಅಂತ ಶಬ್ದ. ಇವತ್ತು ಮಳೆ ಬಂದಿರೋದ್ರಿಂದ ನಮ್ಮ ಬಟ್ಟೆ ಎಲ್ಲ ಒದ್ದೆ ಇದೆ, ಒಣಗಿಸ್ಕೊಳ್ಬೇಕು. ಇಲ್ಲಿಗೆ ಬಂದು ನಂತರ ಬೀಚಿಗೆ ಏನಾದರೂ ಹೋಗ್ಬೋದು. ನೋಡಿ ಪಕ್ಕದ ಮನೆ ಪಾಪು. ಹೇ ನೈಕ್ಷಾ, ಹಾಯ್. ಮಕ್ಕಳಿಗೆ ಸೇಫ್ಟಿ ಇದು ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ, ಸ್ವರ್ಗ. ಒಂದು ನಾಯಿ ಉಂಟು, ಬಡ ನಾಯಿ. ಇದು ಒಂದು ಮನೆಗೆ ನೋಡಿ ಎಷ್ಟು ಮಾಡಿದ್ದಾರೆ. ಸದ್ದು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾವಿರೋ ಮನೆ ರೂಮಿಗೂ ಕೂಡ ಸೊಳ್ಳೆಗಳು ಬೇಡ ಅಂತ. ಬಟ್ ಇಲ್ಲಿ ಯಾವುದೇ ಸೊಳ್ಳೆ ಇಲ್ಲ. ಅಂದರೆ ಅರ್ಥ ಹಗಲೊತ್ತು ಸೊಳ್ಳೆ ಇರುತ್ತೆ, ರಾತ್ರಿ ಹೊತ್ತು ಯಾವ ಸೊಳ್ಳೆನೂ ಬರಲ್ಲ. ಶೆಕೆಗೆ ಫ್ಯಾನ್ ಇದೆ, ನೋ ಟೆನ್ಷನ್. ತುಂಬ ಎಮರ್ಜೆನ್ಸಿಗೆ ಮತ್ತು ಪ್ರತಿಯೊಂದು ಎಮರ್ಜೆನ್ಸಿಗೂ ಕೂಡ ಫೈರ್ ಎಕ್ಸ್ಟಿಂಗ್ವಿಷರು ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಯಾವ ಇನ್ಫಾರ್ಮೇಷನ್ನು ಕೂಡ ಎಲ್ಲೂ ಕೂಡ, ನಿನ್ನೆ ಎಲ್ಲ ಕರೆಂಟ್ ಇರಲಿಲ್ಲ, ರಾತ್ರಿ ಪೂರ್ತಿ ಕರೆಂಟ್ ಇಲ್ಲ. ಆದರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಜನ್ರೇಟ್ರು ಇಮ್ಮಿಡಿಯೇಟ್ ವಿತಿನ್ 2 ಮಿನಿಟ್ಸ್ ಅಲ್ಲ, ವಿತಿನ್ 30 ಸೆಕೆಂಡ್ಸಲ್ಲಿ ಆನ್ ಮಾಡ್ತಾರೆ. ಫ್ಯಾಮಿಲಿ ಸ್ಟೇ ಆಗಲಿಕ್ಕೆ, ಇದು ಆಟ ಆಡಲಿಕ್ಕೆ ಮಕ್ಕಳಿಗೆ. ಇಲ್ಲಿ ಹೇ ನೈಕ್ಷಾ. ಸೊ ಫ್ಯಾಮಿಲಿ ಯು ಕ್ಯಾನ್ ಸ್ಟೇ ಸೇಫ್ ಕಂಪ್ಲೀಟ್ಲಿ. ಇಲ್ಲಿ ಹಾವು ಇರುತ್ತೆ ಅಂತೇಳಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ವಾಕಿಂಗ್ ಪಾತ್ ಅಂತೂ ಡೈಲಿ ಮಾಡ್ತಾರೆ, ಸೈಡಲ್ಲಿ ತಪ್ತಾರೆ. ಬಟ್ ದಿಸ್ ಇಸ್ ನಾಟ್ ಎನಿ ಆರ್ಟಿಫಿಷಿಯಲ್, ಕಂಪ್ಲೀಟ್ಲಿ ನ್ಯಾಚುರಲ್ ಫಾರೆಸ್ಟ್ ಇದು. ಊಟ ಕೂಡ ತುಂಬ ಚೆನ್ನಾಗಿದೆ. ನಾನು ಊಟದ ವೀಡಿಯೋ ಎಲ್ಲ ತೋರಿಸೋ ಕಂಪ್ಲೀಟ್ಲಿ ಈಚ್ ಇಂಡಿವಿಜುವಲ್ ಹೌಸ್, ಎಲ್ಲದು ಒಂದೊಂದು ಮನೆ ಸಪ್ರೇಟ್ ಇದೆ. ನಮ್ಮ ಮನೆ ಹೆಸರು ವಾಟೆಹುಳಿ ಅಂತ ಇತ್ತು. ತುಂಬ ನ್ಯಾಚುರಲ್ ಆಗಿದೆ. ಅಲ್ಲೇನೋ ಇದೆ, ಇಲ್ಲಿ ಏನೋ ಇದೆ, ಇಲ್ಲಿ ಹೆಸರು ಗೊತ್ತಿಲ್ಲ ನನಗೇನು. ಲಯನ್ ಟೈಲ್ಡ್ ಮ್ಯಾಕಾಟ್ ಇದು ತುಂಬ ಇರುತ್ತೆ. ಇಲ್ಲಿ ಆಗುಂಬೆ ಘಾಟು ಇದಿರೋದು. ಆಗುಂಬೆ ನೆಕ್ಸ್ಟ್ ಇಮಿಡಿಯೇಟ್ ಆಗುಂಬೆ ಘಾಟ್ ಇಳಿತಿದ್ದಾಗೇ ನೆಕ್ಸ್ಟ್ ಇರುವಂಥದ್ದು. ಬೆಳಿಗ್ಗೆ ರಾತ್ರಿ ಹಿಂದಿನ ದಿವಸ ನಾವು 12:30-1 ಗಂಟೆಗೆ ಬಂದ್ವಿ. ಬಂದ ಮೇಲೆ ಒಳ್ಳೆ ಊಟ, ಮಧ್ಯಾಹ್ನನೇ ಊಟ ಆದಮೇಲೆ ಸಂಜೆ ಕಾಫಿ ಟೀ, ಮತ್ತು ಅದಕ್ಕಿಂತ ಮುಂಚೆ ಬೋಟ್ ರೈಡು, ಕಯಾಕಿಂಗು ಅದೆಲ್ಲ ಇರುತ್ತೆ. ಕಂಪ್ಲೀಟ್ಲಿ ಇನ್ಫಾರ್ಮೇಟಿವು. ಯಾರೂ ಕೂಡ ಒಬ್ಬರು ಕೂಡ ಕಿರಿಕಿರಿ ಆ ಥರ ಇಲ್ಲ. ಅದಾದಮೇಲೆ ರಾತ್ರಿ ಊಟ, ಅದಾದಮೇಲೆ ಒಂದು ಡಾಕ್ಯುಮೆಂಟ್ರಿ ತೋರಿಸ್ತಾ ಹೋಗ್ತಾರೆ, ಇಲ್ಲಿ ಸುತ್ತಮುತ್ತ ಏನಿದೆ, ವಿಶೇಷತೆ ಏನು. ಅದಾದಮೇಲೆ ರಾತ್ರಿ ಒಳ್ಳೆ ಸ್ವರ್ಗದಂತ ನಿದ್ದೆ ಆದಮೇಲೆ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಕಾಫಿ ಟೀ ಅಂತ ಬಂದು ಎಬರಿಸ್ತಾರೆ ಅವರೇ, ಸೋಂಬೇರಿಗಳ ಎದ್ದೇಳಿ ಅಂತ 6 ಗಂಟೆಗೆ. ನನಗೆ ಮುಂಚೆ ನೇಚರ್ ಆಯಿತು, ತುಂಬ ಚೆನ್ನಾಗಿತ್ತು. ಹಾವುಗಳು, ನವಿಲೆಲ್ಲ ಕಾಣಿಸ್ತಾ ಇತ್ತು. ಇದೊಂದು ಬಡ ನಾಯಿ ಇದೆ. ಬಡ ನಾಯಿ ಯಾಕೆ ಅಂದರೆ ಇಲ್ಲಿ ಯಾರೋ ನಾಯಿಗಳನ್ನ ಹೊರಗಡೆ ಯಾರು ತರೋದಿಲ್ಲ. ಇದೊಂದು ಎಲ್ಲ ಮಿಸ್ಸಾಗಿ ಬಂದುಬಿಟ್ಟಿದೆ, ಹಾಗಾಗಿ ಸಾಕಿದ್ದಾರೆ. ಮಂಗಗಳು ತುಂಬ ಚೆಂದ ಇದೆ ಆಟ ಆಡಲಿಕ್ಕೆ. ಆಮೇಲೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಟ್ರೆಕ್ಕಿಂಗ್ ಅನ್ನಬಾರ್ದು, ವಾಕಿಂಗ್ ಅಂತಲೇ ಹೇಳಬೇಕು. ತುಂಬ ಇನ್ಫಾರ್ಮೇಟಿವ್. ದೇವಸ್ಥಾನ ಇದೆ ಒಂದು, ಬ್ರಹ್ಮಲಿಂಗೇಶ್ವರ ಅಂತ. ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರಂತೆ. ಇದಿಷ್ಟು ಇಲ್ಲಿ ಕತೆ. ಬನ್ನಿ ಬುಕ್ ಮಾಡಿ. ನಾನು ಯಾರೋ ಬ್ರೋಕರ್ ಅಲ್ಲ, ಒಬ್ಬ ನಿಸರ್ಗ ಪ್ರೇಕ್ಷಕ ಅನ್ಬೋದಷ್ಟೇ. ನನ್ನ ಮಗಳಿಗೆ ಬಂದ ಕಡೆ ಸ್ವಲ್ಪ ಆರಾಮಿರಲಿಲ್ಲ, ಬಟ್ ತಕ್ಷಣ ಇವರು ಏನಾದರೂ ಬೇಕಾ ಅಂತೆಲ್ಲ ಕೇಳ್ತಾರೆ. ವೆರಿ ಇನ್ಫಾರ್ಮೇಟಿವ್. ಡೀಟೇಲ್ಸನ್ನು ಇಲ್ಲಿ ಕೆಳಗಡೆ ಲಿಂಕಲ್ಲಿ ಬೇಕಾದ್ರೆ ಹಾಕಿರ್ತೀನಿ. ಇದು ಅಗೋಡಾ ಅಂತ ಅದರ ಬುಕ್ ಮಾಡ್ಬೋದು. ಬಟ್ ಯಾವುದೋ ಫೇಕ್ ಲಿಂಕ್ ಇರುತ್ತೆ, ಅದ್ರ ಬದಲಾಗಿ ಜಂಗಲ್ ಲಾಡ್ಜ್ ಅಂತ ಹೋಗಿ ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ. ಇದು ಬಾಜ್ಪೇಯಿ ಹತ್ರ ಇರುವಂತಹ ಸೀತಾ ನದಿ ನೇಚರ್ ಹೋಮ್ ಸ್ಟೇ. ಆನೆಜಾರಿ ಅಂದರೆ ಅದೆಲ್ಲ ಬೇರೆ. ಇದು ನನಗೂ ಕನ್ಫ್ಯೂಷನ್ ಆಯಿತು. ಏನಪ್ಪ ನಾಯಿ, ಏನೋ ನಿನ್ನ ಕತೆ? ಇಂಥ ಒಳ್ಳೆ ಜಾಗದಲ್ಲಿ ಇದ್ದು ಬಡ್ಕೋಗಿದೆಯಲ್ಲೋ. ನೈಟ್ ಹೊತ್ತು ನ್ಯಾಚುರಲ್ ಆಗಿರಲಿ ಅಂತೇಳಿ ಎಲ್ಲೋ ಲೈಟ್ನ ಮೈಂಟೈನ್ ಮಾಡಿದ್ದಾರೆ. ಇಲ್ಲಿ ಬಂದು ಮೊಬೈಲಲ್ಲಿ ನೋಡ್ತಾ ಕೂತ್ಕೊಳ್ಬೇಡಿ, ಇರೋ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿಗೆ ಅಷ್ಟೇ, ನೆಸೆಸಿಟಿ ಇಂಟರ್ನೆಟ್.
ವೈಫೈ ರೌಟರ್ಸ್ ಎಲ್ಲ ಇಟ್ಟಿದ್ದಾರೆ ಎಮರ್ಜೆನ್ಸಿಗೆ. ಹಾಂ ಹಾಂ, ನಾನು ಕೂಡ ಈ ನಾಯಿ ಅಂತೆ ಖುಷಿಯಾಗಿದ್ದೀನಿ. ಇಲ್ಲಿರುವಂಥ ಕ್ಯಾಂಟೀನ್ ಇದು ರಮೇಶ್ ಅವರು, ಸುಶಾಂತ್. ಎಲ್ಲದು ಫುಲ್ ಲಕ್ಸುರಿಯಾಗಿ, ಯಾವುದೂ ಕಮ್ಮಿ ಅಂತಿಲ್ಲ. ನೀರು ದೋಸೆ ಅಂತೂ ಎಕ್ಸಲೆಂಟ್ ಎಲ್ಲ. ಇದು ಬೆಳಗ್ಗೆ ತಿಂಡಿ, ರಾತ್ರಿ ಊಟದ್ದು ಕೂಡ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ಡು, ಜಾಮು, ಯಾರು ಇದು ಬೇಕು ಅಂದವರಿಗೆ ಪ್ರತಿಯೊಂದು ಇದು. ಮಗಳೇ ಚೆನ್ನಾಗಿದೆಯಾ? ತರಲೆ ತಿಂದೆ ಮಕ್ಕಳುಗಳಿಗೂ ಕೂಡ ಇಲ್ಲ. ಸೀತಾ ನದಿ ಜಂಗಲ್ ಲಾಡ್ಜ್ ಒಳಗಡೆ ಇರೋವಂಥ ಸುಶಾಂತ್ ಅವರು ಇನ್ಸ್ಪೆಕ್ಟರ್. ನಾನು ದಡ್ಡಿ ಮಗಳು. ಹಾಯ್ ಹಾಯ್, ಸೇ ಹಾಯ್. ಹಾಂ, ಬ್ಯಾಡ್ ಗರ್ಲ್. ಸ್ಲೋಲಿ ಸ್ಲೋಲಿ. ಮಗಳೇ ಮಗಳೇ, ನೀನು ಕೇಳಿಸಲ್ಲ ಹಾಯ್. ದಡ್ಡಿ ಗರ್ಲ್. ಹೌದು, ಇದು ನೋಡಿಲಿ ಈ ಪುಟಾಣಿ.